ಯಾರಿಗೆ ಬೇಕೋ ಈ ಲೋಕ, ಯಾರಿಗೆ ಬೇಕೋ ಈ ಲೋಕ. ಅಲ್ಲಾಡಿದ್ರೆ ಒದೆಗಳು ತಿನ್ಬೇಕು, ಇಲ್ಲಿ ಬಂದ್ರೆ ಏಟುಗಳು ತಿನ್ಬೇಕು. ಬೆಳಿಗ್ಗೆ ಎದ್ದು ಈ ಪೂಜಾರಿ ಮುಖ ನೋಡಿದ್ರೇನೆ ಇಷ್ಟೆಲ್ಲ ಅನಾಹುತ ಆಗೋದು. ಕೃಷ್ಣ ಕರ್ದ್ಯಾ? ಅಯ್ಯಪ್ಪ, ಓದಿಯ ಪಿಸಾಚಿ ಅಂದ್ರೆ ಬಂದೆ ಕವಚಿಲ್ಲ ನಂಗೆ ಬಂದ್ಬಿಟ್ಟೆ ಮಂಗಳಾರತಿ ಬೆಳಗಂತೆ. ಅಯ್ಯಯ್ಯೋ ಇಲ್ಲೋದ ಹೆಂಗೋಯ್ತಾಳೆ ನೋಡು. ನಾಚಿಕೆ ಜನಗಳು ಎಷ್ಟು ಮಾನ ಮರಿ ಯಾವ ಮಗ ಇಟ್ಕೊಂಡ್ಬತ್ತಳ ಬೀದಿಗೆ. ಬಂಗಾರ ಅಂತ ಗಂಡನ್ನ ಸುಪ್ನಾತಿ ಯಾವ್ದೇ ಮಗ ಹಾಕೊಂಡ್ಬಿಟ್ಲು. ಆ ಪ್ಯಾಟೆ ಹುಡುಗಿ ದಸೆಯಿಂದ ಅನ್ಯಾಯವಾಗಿ ಸ್ನಾನಪ್ಪ ಸತ್ತೇ ಹೋಗ್ಬಿಡ. ಮಗಳಪ್ಪ ಅವಳೇ ಹೋಯ್ತಾವಳೆ. ಟೀ ಹಾಕಮ್ಮ. ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಇವಳಿಗೆ. ಅದ್ ಹೆಂಗ್ ಬರ್ತಾಳ ಬೀದಿಗೆ. ಮುಖ ಮುಚ್ಚ ಎಗರ್ಬಿದ್ ಸಾಯ. ಇವಳು ಬರ್ಬಾರ್ದು ಬರ ದೇವ್ರಂತ ಗಂಡನ ನಿಂತ್ಕೊಂಡ್ಬಿಟ್ಲು. ಒಬ್ಬೊಬ್ರು ಇಂಥವ್ರು ಇದ್ಬಿಟ್ರೆ ನಮ್ಮ ಹೆಣ್ಮಕ್ಳು ಕೆಟ್ಟೋಗ್ತಾರೆ. ಅದ್ಯಾಕೆ ಅವ್ರು ಸ್ವಲ್ಪ ನನ್ನ ತಿರ್ಕೊಂಡ್ ಕುಂತ ನೀನು. ಅಲ್ಲೋಡ ಹೆಂಗ್ ಬರ್ತಾವಳೆ ಮಾನ ಮರಿ ಬತ್ತಳ ಬೀದಿಗೆ. ಪ್ಯಾಟೆ ಹುಡುಗಿ ದಸೆಯಿಂದ ಅನ್ಯಾಯವಾಗಿ ಇನ್ನಿಬ್ರು ಇವ್ರು ಆಗಿರೋದು ಪಾಪ. ಮಾಡೋ ಕೆಲಸ ನೋಡಿದ್ರೆ ಹಿಂಗೆ. ಏನಾಯ್ತು ಪ್ರಕೃತಿ? ಯಾಕೆ ನೀನ್ ಮತ್ತೆ ಆತ್ಮಹತ್ಯೆ ಮಾಡ್ಕೊಳ್ಳೋ ಪ್ರಯತ್ನ ಪಟ್ಟೆ? ಏನಾಯ್ತು ಹೇಳು, ನನ್ನ ಹತ್ರ ಹೇಳು ಪ್ರಕೃತಿ. ಯಾರಾದ್ರೂ ಏನಾದ್ರೂ ಅಂದ್ರ ನಿನಗೆ ಏನಾದ್ರೂ ಅವಮಾನ ಆಯ್ತಾ? ಪ್ರಕೃತಿ ಏನ್ ನಡೀತು ಅಂತ ಹೇಳು ಪ್ಲೀಸ್. ಹೇಳು ಪ್ರಕೃತಿ, ಏನಾಯ್ತು ಹೇಳು, ನನಗೆ ಹೇಳು ಪ್ರಕೃತಿ. ಹೇಳು ಹೇಳು ಪ್ರಕೃತಿ, ಏನ್ ನಡೀತು ಅಂತ ಹೇಳು. ಅರ್ಜುನ್, ನಾನು ಯಾಕೆ ಬದುಕ್ಸಿದ್ರಿ? ಬದುಕೋಕೆ ಇಷ್ಟ ಇಲ್ಲ. ನಾನು ಸಾಯ್ಬೇಕು ಅರ್ಜುನ್, ಸಾಯ್ಬೇಕು. ಈ ಸಮಾಜದಲ್ಲಿ ಈ ನಿಂದನೆಗಳನ್ನ ನನಗೆ ಕೇಳಕ್ಕಾಗಲ್ಲ ಅರ್ಜುನ್. ಯಾವ ಸಾರ್ಥಕಕ್ಕೋಸ್ಕರ ನಾನು ಬದುಕ್ಲಿ, ಯಾವ ಸಂತೋಷಕ್ಕೋಸ್ಕರ ನಾನು ಬದುಕ್ಲಿ? ಸಮಾಜದಲ್ಲಿ ಒಂದೊಂದು ಮಾತು ಕೇಳ್ತಾ ಇದ್ರೆ ನಾವೇನು ಬದುಕ್ಬೇಕಾ? ಹೇಳಿ ಅರ್ಜುನ್, ಪ್ಲೀಸ್ ಅರ್ಜುನ್, ನನ್ನ ಸಾಯಕ್ ಬಿಡಿ ಪ್ಲೀಸ್ ಅರ್ಜುನ್, ಪ್ಲೀಸ್ ಅರ್ಜುನ್, ನನ್ನನ್ನು ಅರ್ಥ ಮಾಡ್ಕೊಳ್ಳಿ ಪ್ಲೀಸ್, ನನ್ನ ಸಾಯಕ್ ಬಿಡಿ ಅರ್ಜುನ್. ಯಾವುದೇ ಕಾರಣಕ್ಕೂ ನಿನ್ನನ್ನು ಸಾಯೋದಕ್ಕೆ ಬಿಡೋದಿಲ್ಲ. ನಾನೇ ಕೇಳ್ತೀನಿ, ಬಾ. ನಾಚಿಕೆ ಆಗ್ಬೇಕು ನಿಮ್ ಜನ್ಮಕ್ಕೆ. ಯಾರು 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 ಈಕೆ ಅವಮಾನ ಮಾಡಿದ್ದು? ಬನ್ನಿ ಬನ್ನಿ, ಧೈರ್ಯ ಇದ್ರೆ ನನ್ ಮುಂದೆ ಬನ್ನಿ. ನಿಮ್ ಮಗಳಿಗೋ ನಿಮ್ ಅಕ್ಕ ತಂಗಿಗೋ ಈ ತರ ಆಗಿದ್ದಿದ್ರೆ ಆಗ ನಿಮ್ಗೇನ್ ಅನ್ನಿಸ್ತಿತ್ತು? ಯೋಚನೆ ಮಾಡಿದ್ದೀರಾ ನೀವು? ಯೋಚನೆ ಮಾಡಿದ್ದೀರಾ? ಒಬ್ಬ ಪ್ರಾಮಾಣಿಕ ಹೆಣ್ಣನ್ನ ಹೀಗೆ ನಡ್ಸ್ಕೊಳ್ಳೋದು? ಶ್ರವಣ್ ಸತ್ತಿದ್ದು ಅವನ ಸ್ವಂತ ಸಮಸ್ಯೆಗಳಿಂದ, ಕರಿಯಣ್ಣ ಸತ್ತಿದ್ದು ದುರಹಂಕಾರದಿಂದ. ಆ ಕಾಳಪ್ಪ ಅವನ ಬೆಂಬಲಿಗರು ಸೇರ್ಕೊಂಡು ಕೂಡಿ ಸಂಚಿಗೆ ಅವರೇ ಸತ್ತರು. ಆ ಮಳೆರಾಯ ದೇವ್ರ ರೂಪದಲ್ಲಿ ಬಂದು ಅವತ್ ಕಾಪಾಡ್ದ. ಅವನ್ಗಿರೋ ಯೋಗ್ಯತೆ ಇದೆಯೇನೋ ನಿಮ್ಗೆ? ಯಾವುದೇ ರೀತಿಯಲ್ಲೂ ಮದುವೆ ಆದಾಗಿಂದ ಒಂದು ನಿಮಿಷ ಕೂಡ ಗಂಡನ ಜೊತೆ ಸಂಸಾರ ಮಾಡಿದ ಈಗ ವಿಧಿವೆ ಆಗಿದ್ದಾಳೆ ಅಂದ್ರೆ ನೀವು ಕನಿಕರ ಅನುಕಂಪ ತೋರಿಸ್ಬೇಕಾಗಿತ್ತು. ಅದು ಬಿಟ್ಟು ಅವಮಾನಿಸಿ ಸಾಯಿಸಕ್ ಹೊರಟಿದ್ದೀರಾ? ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡ್ಬೇಕ್ರಿ. ಇದುವರೆಗೂ ಈಕೆನ ಯಾವುದೇ ಕೆಟ್ಟ ಭಾವನೆಯಿಂದ ನಾನು ನೋಡಿಲ್ಲ. ನಿಷ್ಕಲ್ಮಶವಾದ ಮನಸ್ಸಿರೋ
ವಿದ್ಯಾವಂತಿಯಾದ ಈಕೆ ಹಳ್ಳಿಯಲ್ಲಿ ಗೌರವವಾಗಿ ನಡ್ಕೊಂಡ್ ಬಂದಿದ್ದಾಳೆ. ಇಲ್ಲ ಅಂದ್ರೆ ನಿಮ್ಗೆಲ್ಲ ಸರಿಯಾದ ಪಾಠ ಕಲಿಸ್ಬೋದಾಗಿತ್ತು. ಮಾನವೀಯತೆ ಇರೋ ಹೆಣ್ಣಾಗಿ ಜೀವನ ಪೂರ್ತಿ ತ್ಯಾಗ ಮಾಡಿರೋ ಈಕೆಗೆ ಈ ರೀತಿ ಶಿಕ್ಷೆ ನೀಡಿದಿರಾ ಅಂದ್ರೆ ನೀವೇನ್ ಮನುಷ್ಯರ? ಅಲ್ಲ, ಮಾನವ ರೂಪದ ರಾಕ್ಷಸರು. ನೀವು ನಮ್ಗೆ ಇಷ್ಟೊಂದು ಬುದ್ಧಿ ಹೇಳ್ತಾ ಇದ್ದೀರಲ್ಲ, ನೀವು ಕೊಡ್ರಿ ಈ ಕೈ ಬಾಳು, ಕೊಡ್ರಿ ಬಾಳು. ಹಾಗೆ ಆಗ್ಲಿ. ದೇಶಕ್ಕೋಸ್ಕರ ಮಿಲಿಟರಿ ಸೇವೆ ಮಾಡ್ತಿರೋ ನನಗೆ ಇದು ಒಂದು ಸವಾಲೆ. ನನ್ನಿಂದ ಈಕೆಗೆ ನೆಮ್ಮದಿಯ ಬಾಳು ಸಿಗೋದಾದ್ರೆ ನಾನು ನನ್ನ ಜೀವನವನ್ನ ಧಾರೆ ಇರೋದಕ್ಕೆ ಸಿದ್ಧವಾಗಿದ್ದೇನೆ. ಅರ್ಜುನ, ನಾವು ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ವು ಏನು? ಈ ಮನೆ ಬೆಳಕಾಗಿ ಬಂದೆ, ಮಕ ಇಲ್ಲ ಅನ್ನೋ ಕೊರತೆನ ನೀನ್ ತುಂಬ. ನಿನ್ ಋಣನ ಹೇಗ್ ತೀರ್ಸ್ಬೇಕು ಏನು?